ದೋಸೆಗೆ ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಕಾಳೆಲ್ಲ ನೆನೆ ಹಾಕಿದ್ದೆ. ಹಾಗಾಗಿ ಆಲೂಗಡ್ಡೆದು ಗ್ರೇವಿ ಮಾಡೋಣ ಅಂತ ರೆಸ್ಟೋರೆಂಟ್ ಸ್ಟೈಲು ನಾರ್ತ್ ಇಂಡಿಯನ್ ಥರ ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ನಾನು ಈರುಳ್ಳಿನ ಮತ್ತು ಟೊಮೆಟೊನ ಟೊಮೆಟೊ ಸ್ಲೈಸಲ್ಲಿ ಹೆಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಲೇಟ್ ಆಗುತ್ತೆ ಪ್ರೋಸೆಸ್ ಈ ಥರ ಸ್ಲೈಸಾಗಿ ಹೆಚ್ಕೊಂಡ್ರೆ. ಹಾಗೆಯೇ ಇನ್ನೊಂದು ಇದರಲ್ಲಿ ಆಲೂಗಡ್ಡೆ ಮತ್ತು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಸಪ್ರೇಟಾಗಿ ತೆಕ್ಕೊಂಬಿಟ್ಟು ಅದಕ್ಕೆ ತಣ್ಣೀರು ಹಾಕಿ ತಣ್ಣಗೆ ಮಾಡಿಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಬೇಕಂದ್ರೆ ನೀವು ಮಿಕ್ಸಿಯಲ್ಲೂ ಹಾಕ್ಕೋಬೋದು. ನೋಡಿ ಕೈಯಲ್ಲಿ ಮಾಡಿದ್ರೂ ಸಾಕು, ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಮಿಕ್ಸಿಯಲ್ಲಿ ಹಾಕೋದಿತ್ತು ಅಂತಂದರೆ ಮಿಕ್ಸಿಯಲ್ಲಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆಯೇ ಇದು ಕಡಲೆ ಹಿಟ್ಟು ಹಾಕಿ ಮಿಕ್ಸಿಯಲ್ಲಿ ಹರ್ಕೊಂಡು ನೀವು ಗ್ರೇವಿಗೆ ಹಾಕ್ಬೋದು. ಒಳ್ಳೆ ಗ್ರೇವಿ ಸ್ಟ್ರಕ್ಚರ್ ಬರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಆಲೂಗಡ್ಡೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಮಸಾಲೆ ಐಟಮ್ ಮನೆಯಲ್ಲೇ ಮಾಡಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕದಡ್ತಾ ಇದ್ದೀನಿ. ಮಸಾಲೆಗೆ ನಾನು ಏನು ಹಾಕ್ತೀನಿ ಅಂತಂದರೆ ಧನಿಯಾ, ಹಾಗೆಯೇ ಚಕ್ಕೆ ಲವಂಗ 4, ಹಾಗೆಯೇ ಒಂದು ಹೂ ಏನಂತಾರೆ ಅದಕ್ಕೆ ನಕ್ಷತ್ರ ಮೊಗ್ಗು, ಹಾಗೆ ಪಲಾವ್ ಎಲೆ ಹಾಕ್ಬಿಟ್ಟು ಇವಾಗ ನೋಡಿ ಏನು ಹಾಕ್ತಾಯಿದ್ದೀನಿ ಅಂತಂದರೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದೊಂದು ಚಮಚ ಹಾಕಿ ಅದನ್ನು ನೀರಲ್ಲಿ ಕದಡ್ಬಿಟ್ಟು ಹಾಕಬೇಕು. ನೀವಿಲ್ಲ ಅಂತಂದರೆ ಆಲೂಗಡ್ಡೆ ಜೊತೆಗೆ ನೀವು ಮಿಕ್ಸಿಯಲ್ಲಿ ಹಾಕಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸಿಯಲ್ಲಿ ಹಾಕಿ ಅರೆದ್ಬಿಟ್ಟು ಕೂಡ ನೀವು ಗ್ರೇವಿಗೆ ಹಾಕಿದರೆ ತುಂಬಾ ರುಚಿಯಾಗುತ್ತೆ. ಹಾಗೆಯೇ ಇದೆಲ್ಲ ಹಾಕಿದ ನಂತರ ನೀವು ಕಸೂರಿ ಮೇಥಿ ಅಂತ ಸಿಗುತ್ತೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕದಡಬೇಕು. ಕಸೂರಿ ಮೇಥಿ ಯಾವಾಗ ಹಾಕಬೇಕು ಅಂತಂದರೆ ಇನ್ನೇನು ಒಲೆನ ಆಫ್ ಮಾಡೋ 5 ನಿಮಿಷ ಮುಂಚೆ ಹಾಕಿ ಕದಡಿದ್ರೆ ಸಾಕು. ಈಸಿಯಾಗಿ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿನ ಮಾಡ್ಬೋದು. ಪಕ್ಷಿ ವಾಹನ ಲಕ್ಷ್ಮೀ ರಮಣ ಪದ್ಮನಾಭ. ಹಾಗೆಯೇ ದಸರಾ ಟೈಮಲ್ಲಿ ಗೊಂಬೆಗಳನ್ನು ಇಡಬೇಕಲ್ವ, ಹಾಗೆ ಇಡೋಕ್ಕೆ ನಾವು ನೀಟಾಗಿ ರೆಡಿ ಮಾಡಿ ಇಡಬೇಕಾಗತ್ತೆ. ಯಾಕಂದರೆ ಹಬ್ಬ ಬಂದಾಗ ಅದನ್ನೆಲ್ಲ ನೀಟಾಗಿ ತೊಳೆದು ಮಾಡೋದಕ್ಕೆ ಒಂದೊಂದು ಸರಿ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವರ್ಷ ಪೂರ್ತಿ ಬರೀ ಇದೇ ಕೆಲಸ ಆಗುತ್ತೆ. ಹಾಗೆಯೇ ನಮ್ಮ ಮನೆಯಲ್ಲಿ ನಮ್ಮ ಆಂಟಿಯೊಬ್ಬರು ಅವರು ನನಗೆ ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ಗೊಂಬೆಗೆ ಡ್ರೆಸ್ಸನ್ನು ಹೊಲಿಬೇಕು ಅಂತಂದು. ಹಾಗಾಗಿ ನಾನು ತಿಳ್ಕೊಳ್ತಾ ಇದ್ದೀನಿ. ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇರಲ್ಲ, ದೊಡ್ಡವರಿಂದ ತಿಳ್ಕೊಳ್ಳೋಂಥ ತುಂಬಾ ಇರುತ್ತೆ. ನನಗೂ ಅಷ್ಟೇ ಗೊಂಬೆಗಳೆಲ್ಲ ನೀಟಾಗಿಡಬೇಕು ಅಂತ ಆಸೆ, ಆದರೆ ಮತ್ತು ಅದು ಚೆಂದ ಕಾಣಬೇಕು ಅಂತಲೂ ಆಸೆ. ಹಾಗಾಗಿ ಅದಕ್ಕೆ ಡ್ರೆಸ್ ಯಾವ ಥರ ಮಾಡೋದು ಅಂತ ಸುಮ್ಮನೆ ಬೇಸಾಗಿ ಹೇಳ್ಕೊಡ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಹಾಗೆಯೇ ಇದೇ ಥರನೇ ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ದಸರಾ ಹಬ್ಬಕ್ಕೆ ಚೆಂದ ರೆಡಿ ಮಾಡೋಣ ಅಂತ ಗೊಂಬೆಗಳನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ನನಗೂ ಖುಷಿನೇ. ಹಾಗಾಗಿ ನಾನು ಇವ್ರ ಹತ್ರ ಹೇಳಿಸ್ಕೊಳ್ತಾ ಇದ್ದೀನಿ ಯಾವ ಥರ ಗೊಂಬೆನ ಡ್ರೆಸ್ ಮಾಡಬೇಕು, ಎಷ್ಟು ಈಸಿಯಾಗಿ ಸೀರೆಗಳನ್ನು ಆರಿಸ್ಬೇಕು ಎಲ್ಲದನ್ನು ಹೇಳಿಸ್ಕೊಳ್ತಾ ಇದ್ದೀನಿ. ಸುಮ್ಮನೆ ಅಂದಾಜಿಗೆ ಹೇಳ್ಕೊಡೋದಕ್ಕೆ ಅವರು ಈ ಥರ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದಾರೆ. ನೆಕ್ಸ್ಟು ಇದೇ ಥರನೇ ನಾನು ಚೆನ್ನಾಗಿರುವಂತಹ ರೇಷ್ಮೆ ಸೀರೆಯಲ್ಲಿ ಮಾಡಿಬಿಟ್ಟು ನಿಮಗೆ ಫೋಟೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಜಸ್ಟ್ ಹೇಳ್ಕೊಡೋದಕ್ಕೆ ಮಾತ್ರ ಇದನ್ನು ಸೀರೆನ ಮತ್ತು ಬ್ಲೌಸ್ ಪೀಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಐಡಿಯಾಸ್ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ, ನನಗೂ ಗೊತ್ತಾಗುತ್ತೆ ಯಾವ ಥರ ದಸರಾಗೆ ಡೆಕೋರೇಷನ್ ಮಾಡ್ತಾರೆ ಅಂತ. ಈಗಲಿಂದನೇ ಟೈಮ್ ಸಿಕ್ಕಾಗ ನಾನು ಮಾಡಿಟ್ಕೊಳ್ತೀನಿ. ಹಾಗಾಗಿ ಪ್ಲೀಸ್ ಗೊತ್ತಿದ್ದರೆ, ಇನ್ಫಾರ್ಮೇಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.